ಸಭಾಧ್ಯಕ್ಷರೇ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತು ಆಯ್ತಪ್ಪ, ನೋಡಿ ನೀವು ಸುಮ್ಮನೆ ಹೋಗ್ಬೇಡಿ. ಮಾತಲ್ಲಿ ಸಭಾಧ್ಯಕ್ಷರೇ, ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಅವ್ರು ಕ್ಷಮೆ ಕೇಳೋ ತನಕ ಎಲ್ಲ ಪ್ರಿಯಾಂಕಾ ಸೀನಿಯರ್ ಸರ್, ನೀವು ಸೀನಿಯರ್ ಇಲ್ಲ, ಯಾವುದೇ ಕಾರಣಕ್ಕೂ ಅವರು ಮಾತಾಡಬಾರ್ದು. ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಮುಖ್ಯಮಂತ್ರಿ ಮಾತಾಡ್ತಾರೆ. ಒನ್ ಸೆಕೆಂಡ್ ಬಸವತುರ್ಯಾಲ್ ಗಣೇಶ್ ಆನಂದ್ ಇಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ತೋರಿಸ್ತಾ ಇದೆ ಆ ಮಾತುಗಳು. ಆಯ್ತು, ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಅವರು ಮಾತನಾಡೋಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಬೈತಿ ಸುರೇಶ್ ಅವರಿಗೆ ಹೇಳದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರ ಎಂತ ಸುಮ್ಮನೆ ಆಯ್ತು. ಟೀಕೆ ಸುಮ್ಮನೆ ಅವೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.